ಸೊ ಇದು ಅಮೆಝಾನಿಂದ ತರಿಸಿದಲ್ವಾ ಜಾನ್? ಅಮೆಝಾನಿಂದ ತರಿಸಿದ್ದು. ಸೊ ನಮ್ಮ ವಿಂಡೋ ಯಾವ ಥರ ಬೇಕೋ ಆ ಥರ ಮೆಜರ್ಮೆಂಟ್ ಕೊಟ್ಟರೆ ಮಾಡ್ಕೊಡ್ತಾರಲ್ವಾ? ಕಸ್ಟಮ್ ಮತ್ತು ಇದು ಡಿಟ್ಯಾಚಬಲ್ ಅಲ್ವಾ? ಯಾವಾಗ ಬೇಕಾದ್ರೂ ತೊಗೊಂಡೋಗ್ಬೋದು. ಬಟ್ ಇದು ಗಮ್ ಮಾಡ್ತಾರೆ, ತೆಗಿಯೋಕೆ ಕಾಣಿಸೋಕ್ಕಾಗಲ್ಲ, ಬೇರೆ ಕಡೆ ಗಮ್ ತೊಗೊಳ್ಬೇಕಾಗುತ್ತೆ. ಸೊ ಈ ಥರ ಇರುತ್ತೆ. ಓಕೆ. ಅದ್ರ ಜೊತೆ ನಿಮಗೆ ಸ್ಮಾಲ್ ಪಿಂಚು ಕೊಟ್ಟಿದ್ದಾರೆ. ಇಫ್ ಗಮ್ಸ್ ಇದು ಸಾಲಿಲ್ಲ ಅಂದರೆ ಸ್ಮಾಲ್ ಪಿಂಚು ಹಾಕ್ಬೋದು. ಓಕೆ. ಥರ ಇರುತ್ತೆ. ಇದಿದೆ ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು ಜಾನಿ? ಇದು ಲಾಸ್ಟ್ ಟೈಮ್ ನಮ್ಮ ಮನೆಗೆ ಹಾಕ್ಸಿದ್ವಲ್ಲ, ಹಾಕ್ಸೋವಾಗ ಹೆಂಗೆ ಗೊತ್ತಾಯ್ತು? ಹಂಗೆ ನೋಡಿದ್ದೆ ಅಮೆಝಾನಲ್ಲಿ ನೆಟ್ ಬರುತ್ತಿತ್ತು ಅಂತ. ನೋಡಿ ಈ ಥರ ಇರುತ್ತೆ ಗಮ್ಮು. ತೆಗೆದ್ಬಿಟ್ಟು ಒಂದು ಸೈಡಿಂದ ಗೋಡೆಗೆ ಅನ್ಸಿದ್ರೆ ನೆಟ್ಟು ಡಿಟ್ಯಾಚಬಲ್. ಹೌದು. ಈ ಪೇಸ್ಟ್ ಮಾಡೋದಲ್ಲ. ಪೇಸ್ಟ್ ಮಾಡೋದಲ್ಲ, ಇದು ಒಂದ್ಸರಿ ಪೇಸ್ಟ್ ಮಾಡಿದ್ರೆ ಮುಗೀತದು. ಅದು ನಿಮ್ಗೆ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಗಮ್ ಹೋಗ್ಬಿಡುತ್ತಲ್ಲ. ಆ ಥರ ಇರುತ್ತೆ. ಸೊ ಈ ಥರ 4 ಸೈಡ್ ಅಂಟಿಸ್ಕೋಬೇಕಲ್ವಾ? ಸೊ ಈ ಥರ ಅಂಟಿಸಿ ಬೇಕು ಅದಕ್ಕೆ ಕಟ್ ಮಾಡ್ಕೊಳ್ಳಿ. ಓಕೆ. ಆ್ಯಕ್ಚುಲಿ ನಮ್ಮ ಹಳೆ ಮನೆ ವಿಂಡೋ ಈ ಮನೆ ವಿಂಡೋ ಒಂದೇ ಸೈಜ್ ಇದೆ ಅಲ್ವಾ? ಅದಕ್ಕೆ ಇಲ್ಲಾಂದ್ರೆ ನೆಟ್ಟು ಸೊ ಫ್ರೆಂಡ್ಸ್, ಇಲ್ಲಿ 4 ಸೈಡು ವಿಂಡೋದು ಮೆಜರ್ಮೆಂಟು ಇಷ್ಟೇ ಅಗಲ ಇಷ್ಟೇ ಉದ್ದ ಅಂತ ನಾವು ಕೊಟ್ಟರೆ, ಸೊ ಅದ್ರ ಪ್ರಕಾರ ಅವರು ನೆಟ್ ಕೊಡ್ತಾರೆ. ಸೊ ನೆಟ್ ಜೊತೆಗೆ ಒಂದು ಈ ಥರ ಪೇಸ್ಟ್ ಮಾಡೋಕ್ಕೆ ಗಮ್ಮೂ ಕೊಡ್ತಾರೆ, ವೆಲ್ಕ್ರೋನು ಕೊಡ್ತಾರೆ. ಸೊ ಅದರಿಂದ ನಾವು ಈ ಥರ ನೆಟ್ನ ಅಂಟಿಸ್ಕೋಬೋದು. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಇರೋರೆಲ್ಲ ಸ್ವಲ್ಪ ಬಾಡಿಗೆ ಮನೆಯಲ್ಲೇ ಇರ್ತಾರಲ್ಲ. ಸೊ ಈಗ ಒಂದೊಂದು ಮನೆಗೂ ಈ ಥರ ನಾವು ನೆಟ್ ಹಾಕ್ಸ್ಕೊಂಡು ಕೂತ್ಕೊಂಡ್ರೆ ನಮಗೆ ವೇಸ್ಟು. ಸೊ ಅದಕ್ಕೋಸ್ಕರ ಈ ಥರ ಮಾಡೋದ್ರಿಂದ ಸೊ ನಮ್ಗೆ ಬೇಕಾದರೆ ಈಗ ನಮ್ಮ ಹಳೆ ಮನೆ ಆಗಿದೆ, ಈ ಮನೆಗೂ ಆಯಿತು. ಸೊ ಬರೀ ನಾವು ವೆಲ್ಕ್ರೋ ಅಷ್ಟೇ ಆರ್ಡ್ರ್ ಮಾಡಬೇಕಿತ್ತು. ಸೊ ಇದೊಂದು ಬೆಸ್ಟ್ ಆಪ್ಷನ್ ಅನಿಸುತ್ತೆ. ಸೊ ನಮಗೆ ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ನೆಟ್ ಯಾಕೆ ಹಾಕ್ಸ್ತೀವಿ ಅಕಸ್ಮಾತ್ ಸೊಳ್ಳೆ ಅಥವಾ ಏನಾದರೂ ಹುಳ, ಸೊಳ್ಳೆ ಏನು ಇಲ್ಲಿ ಜಾಸ್ತಿ ಬರಲ್ಲ, ಬಟ್ ಏನಾದರೂ ದೊಡ್ಡ ದೊಡ್ಡ ಹುಳ ಈ ಥರ ದೊಡ್ಡ ಕಿಟಕಿ ಅಗಲ ಇರೋದ್ರಿಂದ ಬರುತ್ತೆ. ಮತ್ತು ಮಗುಗೆ ಏನಾದರೂ ಕಚ್ಚಿದ್ರು ನಮ್ಗೆ ಇದಾಗಲ್ಲ, ಗೊತ್ತಾಗಲ್ಲ ಅಂದ್ಬಿಟ್ಟು ಸೊ ನಾವು ಈ ಥರ ನೆಟ್ ಹಾಕೋತಿದ್ದೀವಿ. ಆ್ಯಕ್ಚುಲಿ ನಾವು ಕಿಟಕಿ ತೆಗೆದ್ರೆ ನಮ್ಮ ಮನೆ ಹಿಂದಿನ ಮನೆ ಆ್ಯಕ್ಚುಲಿ ನೋಡ್ತಿದ್ದೀರಲ್ಲ ಎಷ್ಟು ಪ್ಲ್ಯಾಂಟ್ ಹಾಕೊಂಡಿದ್ರೆ. ನಂಗೆ ಆ ಥರ ಫುಲ್ಲು ಗಿಡ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಬಟ್ ಆದರೆ ನಮ್ಮ ಬಾಡಿಗೆ ಮೇಲೆ ಏನು ಹಾಕ್ಕೊಳಕ್ಕಾಗಲ್ಲ. ನಮ್ಮ ಓನರ್ ಒಂದು ಪಾಟ್ ಮೇಲೆ ಏನು ಇಟ್ಕೋಬಾರ್ದು, ಅದನ್ನು ಇಟ್ಕೋಬಾರ್ದು ಅಂತ ಫುಲ್ಲು ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ ಮಾಡ್ತಾರೆ. ಬೇಜಾರಾಗೋಗ್ಬಿಟ್ಟಿದೆ ನನಗಂತೂ. ಆ ಥರ ಪಾಟ್ ಎಷ್ಟೊಂದು ಹಾಕ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗೆ ಆ ಥರ ಇಷ್ಟ. ನಮ್ಮ ಮಗ ಇವತ್ತು ಲೇಟಾಗಿ ಎದ್ದೇಳ್ತಿದ್ದಾನೆ, ಇನ್ನೂ ಎದ್ದಿಲ್ಲ. ಇದು 4 ಕಡೆ ವೆಲ್ಕ್ರೋ ಅಂಟಿಸ್ಕೊಂಡಿದ್ದೀವಲ್ವ, ಅದಾದಮೇಲೆ ಈ ಥರ ನೆಟ್ ಬರುತ್ತೆ. ಸೊ ಈ ಥರ ನೆಟ್ ಹಾಕೋತಿದ್ದೀವಿ.
ತುಂಬ ಹಿಂದೆ ಹಾಕ್ಬಿಟ್ಟಿದಾರಲ್ಲ ಅವ್ನ ಬೆಡ್. ಓಕೆ, ಸೊ ಇದಾಗಿತ್ತು ನಮ್ಮ ಡಿಟ್ಯಾಚಬಲ್ ನೆಟ್, ಮಸ್ಕಿಟೋ ನೆಟ್. ಸೊ ಅದಾದಮೇಲೆ ನಾವು ನಮ್ಮ ಬಂಟುಗೆ ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗಿದ್ವಿ. ಇದು ಹೇರ್ ಕಟ್ಗಿಂತ ಮಾಡೋಕ್ಕಿಂತ ಮುಂಚೆಂದು ವೀಡಿಯೋ ಮಾಡ್ಕೊಳ್ಳೋಣ ಸುಮ್ಮನೆ ಅಂತ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಅದಾದಮೇಲೆ ಅವ್ನು ತುಂಬ ಚಿಕ್ಕವನಾಗಿದ್ದರಿಂದ ಅವ್ರ ಅಪ್ಪ ಅವನ್ನ ಹಿಡ್ಕೊಂಡಿದ್ರು. ಬಿಕಾಸ್ ಕೂರಲ್ಲೆಲ್ಲ ಮಕ್ಕಳು ತುಂಬ ಚೇಷ್ಟೆ ಮಾಡ್ತಾರೆ ಅಂತ ಹಂಗೆ ಕುಂಡಿಸ್ಕೊಂಡು ಇದು ಮಾಡ್ತಿದ್ವಿ. ಏನು ಮಾಡೋದು ಬರ, ಈ ಕಡೆ ಬರ, ಈ ಕಡೆ ಏನು ಮಾಡಲ್ಲ ಬರ. ಹಾಂ ಏನಿಲ್ಲ ನೋಡಲಿ, ಏನು ಮಾಡೋದು, ಏನಾಗಲ್ಲ ಏನಾಗಲ್ಲ. ಝೀರೋ ಮಾಡ್ಬಿಡೋಕೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹೇರ್ ಕಟ್ ಮಾಡುವಾಗ ತುಂಬ ಅಳ್ತಿದ್ದ, ಅಳು ಬೇರೆ ಅಳ್ತಾನೆ ಇತ್ತ. ಬಟ್ ಇವಾಗ ಸೆಕೆಂಡ್ ಟೈಮ್ ಹೇರ್ ಕಟ್ ಮಾಡುವಾಗ ಸ್ವಲ್ಪ ಅಭ್ಯಾಸ ಆಗಿತ್ತಲ್ಲ, ಸ್ವಲ್ಪ ಸುಮ್ಮನೆ ಕೂತ್ಕೋತಿದ್ದ. ನಾವು ಅವ್ನಿಗೆ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಲಿ, ಕಾನ್ಸಂಟ್ರೇಷನ್ ಅದ್ರ ಮೇಲೆ ಬರಬಾರ್ದು ಅಂತ ಆದಷ್ಟು ನಾವು ಕೈಯಲ್ಲಿ ಬಾಟಲ್ ಕೊಟ್ಟೆ ಅದು ಇದು ಅಂತ ಆ ಕಡೆ ಈ ಕಡೆ ತೋರಿಸಿ ಇದು ಮಾಡ್ತಿದ್ವಿ. ಅಂದರೂ ಅವ್ನು ತಲೆ ಕೂದಲೆಲ್ಲ ಮುಟ್ತಿದ್ರಲ್ಲ, ಏನೋ ಮಾಡ್ತಿದ್ದಾರೆ ಅಂತ ಫುಲ್ ಕಾನ್ಷಿಯಸ್ ಆಗ್ತಿದ್ದ. ಮಕ್ಕಳೇ ಹಾಗೆ ಅಲ್ವಾ, ಸ್ವಲ್ಪ ಇರಿಟೇಟ್ ಆದ್ರೂ ಅವ್ರು ತಡ್ಕೊಳ್ಳಲ್ಲ. ಬಟ್ ಆದರೆ ನಮಗೆ ಹೇರ್ ಕಟ್ ಮಾಡಿದ್ದು ಹುಡುಗ ತುಂಬ ಚೆನ್ನಾಗಿದೆ ಈ ಸಲ. ತುಂಬ ಪೇಷನ್ಸ್ ಆಗಿ ತುಂಬ ನೀಟಾಗಿ ಹೇರ್ ಕಟ್ ಮಾಡ್ದ. ಲಾಸ್ಟ್ ಟೈಮ್ ಮಾಡಿದವನು ತುಂಬ ಫಾಸ್ಟಾಗೂ ಮಾಡ್ತಿದ್ದ, ಮತ್ತು ಇವನು ಫಸ್ಟ್ ಟೈಮ್ ಇದ್ದ ಕರೆಕ್ಟಾಗಿ ಆಗಲಿಲ್ಲ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ಅವ್ನಿಗೆ ಹೇರ್ ಕಟ್ ಮಾಡಿಸೋದೇ ಇಷ್ಟ ಇಲ್ಲ. ಅಯ್ಯೋ ಈಗ ಯಾಕೆ ಬೇಕು ಹೇರ್ ಕಟ್ಟು ಅಂತ. ಆದರೆ ಆ ಕೂದಲು ತುಂಬ ಬೆಳೆದ್ಬಿಟ್ಟಿತ್ತು. ಕೂದಲು ಎಷ್ಟು ಮಟ್ಟಕ್ಕೆ ಬೆಳೆದಿತ್ತು ಅಂದರೆ ಅವ್ನ ಕಣ್ಮೇಲೆಲ್ಲ ಕೂದಲು ಬರ್ತಿತ್ತು. ಆಮೇಲೆ ಮತ್ತೆ ಕಣ್ಮೇಲೆ ಯಾವಾಗಲೂ ಕೂದಲು ಬೀಳ್ತಿದ್ರೆ ಐ ಡಿಫೆಕ್ಟು ಆಗುತ್ತೆ, ಅದು ಸರಿ ಬರೋಲ್ಲ ಅಂದ್ಬಿಟ್ಟು ನಾನೇ ಇಲ್ಲ ಏನಾದರೂ ಆಗಲಿ ಕಟ್ ಮಾಡಿಸ್ಲೇಬೇಕು ಅಂತ ನಾನು ಕಟ್ ಮಾಡ್ಸೋಕೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಕಟ್ ಮಾಡ್ತಿರೋ ಹುಡುಗನ ಹೆಸರು ಏನು ಅಂತ ಕೇಳೋಣ ಅಂತ, ಯಾಕಂದರೆ ನೆಕ್ಸ್ಟ್ ಟೈಮ್ ನಮ್ಗೆ ಅವನೇ ಬಂದರೆ ಚೆನ್ನಾಗಿ ಕಟ್ ಮಾಡ್ತಾನೆ ಅಂದ್ಬಿಟ್ಟು ನಾನು ಹೆಸರು ಕೇಳ್ತಿದ್ದೆ. ಆವಾಗ ಹುಡುಗ ಹೇಳ್ತಿದ್ದ ನನ್ನ ಹೆಸರು ಸರ್ಕ್ಯೂಟ್ ಅಂತ. ಅದಕ್ಕೆ ನಮ್ಮ ಹಸ್ಬೆಂಡ್ ಕಾಮಿಡಿ ಮಾಡ್ತಿದ್ರು, ಇದು ಯಾವುದೋ ಮುನ್ನಾಬಾಯಿ MBBS ಇನ್ಸ್ಪೈರ್ಡ್ ಆದ ಹೆಸರು ಇಟ್ಕೊಂಡ್ಬಿಟ್ಟಿದ್ಯಾ ನೀನು, ಮುನ್ನಾಬಾಯಿ MBBS ಮೂವಿ ಫ್ಯಾನಾ ಅಂತ. ಸೊ ಫೈನಲಿ ನಮ್ಮ ಬಂಟು ಹೇರ್ ಕಟ್ ಆಯಿತು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಿದ್ದಾನೆ ಅವನು. ಸೊ ಫುಲ್ ಹೇರ್ ಕಟ್ಟಾಗಿ ಒಳ್ಳೆ ಸ್ಕೂಲ್ಗೆ ಹೋಗೋ ಹುಡುಗನ ಥರ ಕಾಣಿಸ್ತಿದ್ದ ನನ್ನ ಕಣ್ಗಂತೂ. ಅದಾದಮೇಲೆ ಮಂಡೇ ಮಾರ್ನಿಂಗ್ ನಾನು ಪೆಸರಟ್ಟಿನ ದೋಸೆ ಮಾಡಿದ್ದೆ. ಇದು ನಾನು ಹಿಂದಿನ ದಿವಸನೇ ರುಬ್ಕೊಂಡಿದ್ದೆ. ಒಂದು ದೊಡ್ಡ ಲೋಟದಲ್ಲಿ ನಾನು ಹೆಸರುಬೇಳೆ ನೆನೆ ಹಾಕಿದ್ದೆ. ಸೊ 4 ಸ್ಪೂನು ಅಕ್ಕಿ ಹಾಕಿ ನಾನು ನೆನೆಸಿದ್ದೆ. ಆಮೇಲೆ ನೆನ್ನೆ ನೈಟೇ ರುಬ್ಬಿಟ್ಕೊಂಡಿದ್ದೆ. ಸ್ವಲ್ಪ ಫಾರ್ಮೆಟೆಡ್ ಥರ ಆಗಿತ್ತು. ದೋಸೆ ಹಿಟ್ಟು ಹೆಂಗೆ ರುಬ್ತೀವೋ ಹಂಗೆ ರುಬ್ಬಿದ್ವಿ. ಅದಕ್ಕೆ ನಾನು ಎಕ್ಸ್ಟ್ರಾ ಸ್ವಲ್ಪ ಕ್ಯಾರೆಟ್ ತುರಿ ಹಾಕಿದ್ದೀನಿ, ಮತ್ತು ಚಿಕ್ಕದಾಗಿ ಹೆಚ್ಚಿರೋ ಆನಿಯನ್ ಹಾಕಿದ್ದೀನಿ. ಬಿಕಾಸ್ ಇದೆಲ್ಲ ಹಾಕಿದ್ರೆ ನನ್ನ ಮಗನಿಗೆ ತುಂಬ ಇಷ್ಟ ತಿನ್ನೋಕ್ಕೆ ಅಂತ ಇದು ಮಾಡಿದ್ದೆ. ಮತ್ತು ಇದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟು ಆಗುತ್ತೆ, ಮತ್ತು ವೆಯ್ಟ್ ಲಾಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಕ್ಕೋಸ್ಕರ ಈ ಥರ ಎಲ್ಲ ರೆಸಿಪಿ ಮಾಡ್ಕೋತಿದ್ದೀನಿ. ನಾನು ವೆಯ್ಟ್ ಲಾಸ್ ಸೀರೀಸ್ ಬೇಕಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಎವ್ರಿ ಡೇ ನಾನು ಏನು ತಿಂತೀನಿ ಅನ್ನೋದನ್ನ ಅಪ್ಲೋಡ್ ಮಾಡ್ತೀನಿ. ಆ ಥರ ಸೀರೀಸ್ನ ನಾನು ವ್ಲಾಗ್ನಲ್ಲಿ ನಿಮಗೆ ತೋರಿಸ್ತಾ ಬರ್ತೀನಿ. ಹೆಸರುಕಾಳು ಒನ್ ಆಫ್ ದ ಮೋಸ್ಟ್ ಹೈ ಪ್ರೋಟೀನ್ ಇರುತ್ತೆ. ಬಿಕಾಸ್ ನಮ್ಮ ವೆಜಿಟೇರಿಯನ್ಗೆ ಸ್ವಲ್ಪ ಪ್ರೋಟೀನ್ ಕಮ್ಮಿ ಆಗೋಗ್ತಿರುತ್ತೆ. ಸೊ ಅದಕ್ಕೆ ನಾನು ಈ ಥರ ಹೆಸರುಕಾಳು ಮಾಡಿ ದೋಸೆ ಮಾಡೋಣ ಅಂತ ಮಾಡ್ತಿದ್ದೆ. ಆಮೇಲೆ ಜಾಸ್ತಿ ಹೆಸರುಕಾಳನ್ನ ನಾವು ತಿಂತೀವಿ. ಆ್ಯಂಡ್ ಒನ್ ಆಫ್ ದ ಈಸಿ ಆ್ಯಂಡ್ ಕ್ವಿಕ್ಕೆಸ್ಟ್ ರೆಸಿಪಿ. ಬಿಕಾಸ್ ಮಂಡೇ ಮಾರ್ನಿಂಗ್ ಅಂದರೆ ನಮ್ಮ ಹಸ್ಬೆಂಡು ಬೇಗ ಹೋಗ್ತಿರ್ತಾರೆ, ಮೀಟಿಂಗ್ ಇದೆ ಅದು ಇದೆ ಅಂತ. ಹಾಗನ್ಬಿಟ್ಟು ಯಾವಾಗಲೂ ಒಂದೇ ಥರ ಬ್ರೇಕ್ಫಾಸ್ಟು ತಿನ್ನೋಕ್ಕಾಗಲ್ಲ. ಸೊ ಸ್ವಲ್ಪ ವೆರೈಟೀಸ್ ಆಫ್ ಇರಲಿ ಅಂತ ನಾನು ದಿನಕ್ಕೊಂದೊಂದು ಏನಾದರೂ ಇನ್ನೋವೇಟಿವ್ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ಇದು ಒಂದು ಪೆಸರಟ್ಟಿನ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಆ್ಯಂಡ್ ಸ್ಪೆಷಲಿ ಯಾರು ವೆಯ್ಟ್ ಲಾಸಿಗೆ ನೀವು ಟ್ರೈ ಮಾಡ್ತಿದ್ದೀರಾ, ಈ ರೆಸಿಪಿ ನಾನು ನಿಮ್ಮ ಡಯಟಲ್ಲಿ ಅಟ್ಲೀಸ್ಟ್ ವಾರಕ್ಕೆ ಒಂದು ದಿವಸನಾದರೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಪ್ರೋಟೀನ್ ರಿಚ್ ಇರುತ್ತೆ. ಪ್ರೋಟೀನ್ ಯಾವಾಗ ನಾವು ಜಾಸ್ತಿ ಇಂಟೇಕ್ ತೊಗೋತಿರ್ತೀವೋ ಆವಾಗ ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಬೇಗ ಈಸಿ ಆಗುತ್ತೆ. ಸೊ ಸ್ವಲ್ಪ ನಾನು ಅದು ಕ್ಯಾರೆಟ್ ಈರುಳ್ಳಿ ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ಕನ್ಸಿಸ್ಟೆನ್ಸಿ ಮಾಡಿಕೊಂಡೆ. ಆಮೇಲೆ ಹೆಂಚಿಗೆ ನಾನು ಸ್ವಲ್ಪ ಆನಿಯನ್ ಫೋರ್ಕಲ್ಲಿ ಚುಚ್ಚಿ ಈ ಥರ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಸೊ ದೋಸೆ ಎಲ್ಲೂ ಹೆಂಚಿಗೆ ಕಚ್ಕೋಬಾರ್ದು ಅಂತ. ಸೊ ಅದಾದಮೇಲೆ ನಾನು ಈ ಥರ ದೋಸೆ ಹಾಕ್ಕೊಂಡು ಹೋಗ್ತಿದ್ದೀನಿ. ನಾನು ತುಂಬ ದೊಡ್ಡದಾಗೂ ಮಾಡಲಿಲ್ಲ, ಬಿಕಾಸ್ ನಮ್ಮದು ಒಲೆ ಇರೋದು ಚಿಕ್ಕ ಊರಿ, ಅದಕ್ಕೋಸ್ಕರ ನಾನು ಮಧ್ಯದಲ್ಲಿ ಅಷ್ಟೇ ಹಾಕ್ಕೊಂಡು ಇವನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬೇಯೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ, ಬಿಕಾಸ್ ನಾನು ಇದರಲ್ಲಿ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಬೇಯೋಕ್ಕೆ ನಿಧಾನ ಆಗುತ್ತೆ.
ನೀವು ಬೇಕಂದರೆ ಒಂದು ಲಿಡ್ನ ಕ್ಲೋಸ್ ಮಾಡಿನೂ ಬೇಯಿಸ್ಬೋದು. ಸೊ ಬೇಗ ಬೇಯುತ್ತೆ. ಮುಚ್ಚಿ ಬೇಯಿಸಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಇದು ದೋಸೆ ಒಂದು 2-3 ತಿಂದ್ರೇ ಫುಲ್ ಸ್ಟಮಕ್ ಫಿಲ್ಲಿಂಗ್ ಆಗಿರುತ್ತೆ. ಸೊ ಈ ಥರ ಬಂದಿದೆ ನೋಡಿ ದೋಸೆ. ನಿಮಗೆ ಬೇಕು ಅಂದರೆ ಬೇರೆ ಥರ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಕೊಂಡು ಇನ್ನೂ ಜಾಸ್ತಿ ವೆಜಿಟೇಬಲ್ಸ್ ಇದಕ್ಕೆ ಹಾಕ್ಕೊಂಡು ಮಾಡ್ಬೋದು. ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಬೆಳಗ್ಗೆ ನಂಗೆ ಅಷ್ಟು ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ತುರಿಗಿರುಳ್ಳಿ ಅಷ್ಟೇ ಹಾಕ್ಕೊಂಡಿದ್ದೆ. ಬೇಕಂದರೆ ನೀವು ಈ ಥರ ನುಗ್ಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಆ ಥರ ಎಲ್ಲ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು. ಹಾಗೆ ಇದಕ್ಕೆ ನಾನು ಒಂದು ಕ್ವಿಕ್ಕಾಗಿ ಚಟ್ನಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಬಾಣಲೆಗೆ ಎಣ್ಣೆ ಮತ್ತು ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 2 to 3 ಮಿನಿಟ್ಸ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ದೋಸೆ ಜೊತೆಗೆ ಒಂದು ಖಾರವಾಗಿರೋ ಚಟ್ನಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿ ದೋಸೆ ತಿನ್ನಬೇಕು ಅನಿಸುತ್ತೆ ಈ ಚಳಿಗೆ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಅದಾದಮೇಲೆ ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆನ ಒಂದು ಸಪ್ರೇಟ್ ಪಾತ್ರೆಗಾಗಿ ಎತ್ತಿಕೊಂಡಿದ್ದೀನಿ. ಮತ್ತು ಅದೇ ಬಾಣಲಿಗೆ ನಾನು ಬೆಳ್ಳುಳ್ಳಿ, ಜೀರಿಗೆ, ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ 5 ತೊಗೊಂಡಿದ್ದೀನಿ. 5 ಒಣಮೆಣ್ಸಿನ್ಕಾಯಿ ತೊಗೊಂಡು 2 ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದನ್ನೆಲ್ಲ ಹಾಕಿ ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಟೊಮೊಟೊ ಬೇಗ ಬೇಯಲಿ ಅಂತ ನಾನು ಸ್ವಲ್ಪ ಮೇಲೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡಿದ್ದೀನಿ. ಈ ದೋಸೆಗೆ ಈ ಥರ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಾನು ಇದರಲ್ಲಿ ಲಾಸ್ಟಲ್ಲಿ ಎಲ್ಲ ಬೆಂದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ಮಿನಿಟ್ಸ್ ಅಷ್ಟೇ ನಾನು ಫ್ರೈ ಮಾಡ್ಕೊಂಡಿದ್ದೆ. ಅದು ಏನು ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ, ಲೈಕ್ ಲಾಸ್ಟಲ್ಲಿ ಬಿಸಿ ಇರೋವಾಗಲೇ ಒಂದು ಸಲ ಹಾಕಿ ತಿರುಗಿಸ್ಬಿಟ್ರೆ ಸಾಕಾಗತ್ತೆ. ಸೊ ಬರೀ ಟೊಮೊಟೊ ಚಟ್ನಿ ಅಥವಾ ಬರೀ ಈರುಳ್ಳಿ ಚಟ್ನಿ ಮಾಡ್ಕೊಳ್ಳೋಗಿದೆ ಅಂತ ಈ ಥರ ಟೊಮೊಟೊ ಚಟ್ನಿ ಜೊತೆ ಟೊಮೊಟೊ ಹಾಕಿ ಮತ್ತು ಅದ್ರ ಜೊತೆಗೆ ಕಡಲೆಕಾಯಿ ಬೀಜ ಹಾಕಿ